ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಕುರಿಗೆ ಚೆನ್ನಾಗಿ ಸಾಂಬಾರು ಅರದ್ರಿ. ಲವ್ಡ್ ಇಟ್. ಅದು ಕೆಲ್ಸಕ್ಕೆ ತಕ್ಕನಂಗೆ ಸಂಭಾವನೆ ಸಿಕ್ಕಿದ್ರೆ ನಮಗೂ ಸಮಾಧಾನ ಅಲ್ಲ ಮೇಡಮ್. ವೆಲ್ ಡನ್. ಸಂಜು ಲೈಫಲ್ಲೇ ಮರೆಯಲ್ಲ ಅಂಥ ಅವಮಾನ ಮಾಡಿದ್ರಿ. ಅಹಂಕಾರಕ್ಕೆ ಚೆನ್ನಾಗೇ ಏಟು ಬಿತ್ತು. ಎಷ್ಟೇ ಆದರೂ ನಿಮ್ಮ ಐಡಿಯಾ ಅಲ್ವಾ, ಸಖತ್ತಾಗೆ ಇರುತ್ತೆ. ಇನ್ನು ಮುಂದೆ ಯಾವತ್ತೂ ಹೀಗಾಗದೆ ಇರೋ ಥರ ನಾನು ನೋಡ್ಕೋತೀನಿ. ಟ್ರಸ್ಟ್ ಮೀ, ಇದರಲ್ಲಿ ಸಂಜುದು ಏನೂ ತಪ್ಪಿಲ್ಲ. ಅವ್ನಿಗೆ ಯಾರೋ ದಾರಿ ತಪ್ಪಿಸಿದ್ದಾರೆ. ಬಟ್ ಕೇಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ. ಇಟ್ಸ್ ಮೈ ರಿಕ್ವೆಸ್ಟ್. ಈ ಸಲ ಮೇಡಮ್ ಹೇಳಿದಾರಂತ ಬಿಟ್ಟು ಕಳಿಸ್ತಾ ಇದ್ದೀನಿ. ಇದೇ ಥರ ರಿಪೀಟ್ ಆದರೆ ಜೈಲಂತೂ ಗ್ಯಾರಂಟಿ. ಈ ಥರ ಚಟಗಳು ಒಳ್ಳೇದಲ್ಲ. ಸಂಜು, ನಿನ್ಗೇನೂ ಆಗಿಲ್ಲ ತಾನೆ? ಐ ವಾಸ್ ಸೋ ವರಿಡ್. ಹುಷಾರಾಗಿರ್ಬೇಕಲ್ಲ. ನನ್ಗೆ ಹೇಗೋ ವಿಷಯ ಗೊತ್ತಾಯ್ತು, ಎಲ್ಲ ಸರಿ ಹೋಯ್ತು. ಇಮ್ಯಾಜಿನ್, ನನಗೇನು ಗೊತ್ತೇ ಆಗಿದ್ದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ರೆ ಭಯ ಆಗತ್ತೆ. ಅಲ್ಲಿ ನೋಡಿದ್ರೆ ಅಣ್ಣನಿಗೆ ಇದ್ರ ಬಗ್ಗೆ ಗಮನನೇ ಇಲ್ಲದೆ ಇರೋ ಥರ. ಯಾಕತ್ತೆ ಸ್ಟಾಪ್ ಮಾಡಿದ್ರಿ? ಕಂಟಿನ್ಯೂ ಮಾಡಿ. ಕರೆಕ್ಟಾಗಿ ಹೇಳ್ತಿದ್ದೀರಾ. ಮೈ ಡ್ಯಾಡ್, ಹಿ ಈಸ್ ಲೀಸ್ಟ್ ಬಾದರ್ಡ್ ಅಬೌಟ್ ಮೀ. ಹಾಗಲ್ಲ ಸಂಜು, ಆ ಕರ್ಣನ್ ಬಗ್ಗೆ ಅಣ್ಣ ಎಷ್ಟು ತಲೆ ಕೆಡ್ಸ್ಕೊಂಡಿದ್ದಾನೆ ಅಂತ ಗೊತ್ತಲ್ವಾ ನಿನಗೆ? ಅಫ್ ಕೋರ್ಸ್ ಗೊತ್ತು. ಈ ಜಗತ್ತಲ್ಲಿ ಆ ದರಿದ್ರದವನ್ ಬಿಟ್ರೆ ನಮ್ಮ ಡ್ಯಾಡ್ಗೆ ಏನು ಯೋಚನೆ ಇರುತ್ತೆ? ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮಲ್ಲಿ ಇರುತ್ತೆ. ಹಾಗಲ್ಲ ಸಂಜು, ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಅಲ್ಲ. ಅತ್ತೆ ಪ್ಲೀಸ್, ನನಗೆ ಸಮಾಧಾನ ಮಾಡಕ್ಕೆ ಬರಬೇಡಿ. ಸತ್ಯ ನನಗೆ ಈಗ ಕ್ಲಿಯರಾಗಿ ಕಾಣಿಸ್ತಿದೆ. ಹಗಲು ರಾತ್ರಿ ಆ ಕರ್ಣನ್ ಲೈಫಲ್ಲಿ ಏನು ನಡೀತಿದೆ ಅಂತ ಅವರು ಕೂತು ಸ್ಟಡಿ ಮಾಡಿದ್ದಾರೆ. ಆದ್ರೆ ನಾನು ರೋಡಲ್ಲಿ ಬರಿ ಮೈಯಲ್ಲಿ ಓಡಾಡಿದ್ರು, ಎಷ್ಟೇ ಅವಮಾನ ಅನುಭವಿಸಿದ್ರು, ಹಿ ಡೋಂಟ್ ಗಿವ್ ಅ ಡ್ಯಾಮ್. ಹೋಗ್ಲಿ, ನನ್ನ ಲೈಫಲ್ಲಿ ಏನು ನಡೀತಿದೆ ಅಂತ ಅವ್ರಿಗೆ ಗೊತ್ತೂ ಇಲ್ಲ. ಯು ಟೆಲ್ ಮಿ ಒನ್ ಥಿಂಗ್ ಅತ್ತೆ, ಆಫ್ಟರ್ ಆಲ್ ದಿಸ್ ಶುಡ್ ಐ ಬಿ ಅಲೈವ್? ಸಂಜು ಪ್ಲೀಸ್ ಅತ್ತೆ, ಸ್ಟಾಪ್ ಇಟ್. ಲೀವ್ ಮಿ ಅಲೋನ್. ಅಣ್ಣ, ಅಂತೂ ಎಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ವಂತೆ. ನಿನಗೆ ಸುಖ ಇಲ್ಲ. ಅವತ್ತು ನೀನು ನನ್ನ ಹೊಟ್ಟೆ ಮೇಲೆ ಹೊಡೆದೆ. ಇವತ್ತು ನಿನ್ನ ಹೆತ್ತ ಮಗನೇ ನಿನ್ನ ಎದುರು ನಿಂತಿದ್ದಾನೆ. ಪಾಪ, ಲುಕ್ ಎಟ್ ಯು. ನೀನು ಒಬ್ಬ ಮಗ, ನಿನ್ನ ಕಣ್ಣು ಎದುರಿಗೆ ನಿಂತಿದ್ರು ಮಗ ಅಂತ ಗೊತ್ತಿಲ್ಲದೆ ಶತ್ರು ಥರ ಟ್ರೀಟ್ ಮಾಡ್ತಿದ್ಯಾ. ಇನ್ನೊಬ್ಬ ಮಗ ಕಂಪ್ಲೀಟ್ಲಿ ಹಾಳಾಗಿ ನಿನ್ನ ಮೇಲೆ ವಿಷ ಕಾರ್ತಿದ್ದಾನೆ. ನೀವೇ ಫೈಟ್ ಮಾಡ್ಕೊಂಡು ಸಾಯ್ರಿ. ಸಫರಿಂಗ್ ಅಂದರೆ ಇದೇ ತಾನೇ. ಸಫರ್ ಆ್ಯಂಡ್ ಸಫರ್ ಆ್ಯಂಡ್ ಸಫರ್.